ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿದೆ. ಒಂದು ಕಡೆ ಶಿಕ್ಷಕರನ್ನ ನೇಮಕ ಮಾಡದೆ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾರೆ. ಅಂತಹ ಶಾಲೆಗಳು ಇವತ್ತು ಮುಚ್ಚುವ ಹಂತಕ್ಕೆ ಬಂದಿದೆ. ಸೊ ಅಂತ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ಕಾರ? ನೋಡಿ, ಸರ್ಕಾರಗಳು ಏನ್ ಮಾಡ್ತವೆ ಅಂದ್ರೆ ಖಾಸಗಿ ಸಂಸ್ಥೆಗಳಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉದಾರವಾಗಿ ದೇಣಿಗೆಯನ್ನು ಕೊಡ್ತಾ ಇದೆ. ಇದಲ್ಲದೆ ಮಠಮಾನ್ಯಗಳು ಇದಾರಲ್ಲ, ಮಠಮಾನ್ಯಗಳ ಮುಖಾಂತರವಾಗಿ ನಡೆಸ್ತಾ ಇರ್ತಕ್ಕಂಥ ಶಾಲಾ ಕಾಲೇಜುಗಳು ಸಹ ಯಥೇಚ್ಛವಾಗಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಈ ದೇಣಿಗೆ ಯಾರ್ದು? ಸಾರ್ವಜನಿಕರು. ಪಬ್ಲಿಕ್ ಟ್ಯಾಕ್ಸ್ ಅಮೌಂಟ್ ತಗೊಂಡೋಗಿ ಮಠಮಾನ್ಯಗಳಿಗೆ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಡ್ತಾ ಹೋದ್ರೆ ಇನ್ನ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗುವುದು ಹೇಗೆ? ರಾಜಕಾರಣಿಗಳು, ಬಂಡವಾಳಶಾಹಿಗಳ, ಉದ್ಯಮಿದಾರರ, ಪ್ರಭಾವಿಗಳ ಅವರ ಶಾಲಾ ಕಾಲೇಜುಗಳಾಗಿರ್ತವೆ. ಅವರು ಆರ್ಥಿಕವಾಗಿ ಸಬಲರಾಗಿರ್ತಾರೆ. ಅಂತವರಿಗೆ ಮತ್ತೆ ಪುನಃ ನೀವು ಸರ್ಕಾರದ ಕೊಡೋದಕ್ಕಿಂತ ತಗೊಂಡೋಗಿ ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡಿ. ಎಷ್ಟೋ ಶಾಲಾ ಶಾಲೆಗಳು ಪರ್ಟಿಕ್ಯುಲರ್ಲಿ ಒಂದು ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಮಕ್ಕಳು ಎಲ್ಲ ಹೋಗ್ಬೇಕು. ಬೇಸಿಗೆ ಕಾಲ ಬಂತು ಅಂದ್ರೆ ಮಕ್ಕಳಿಗೆ ಪಾಪ ನೀರಿರೋದಿಲ್ಲ, ಶೌಚಾಲಯಕ್ಕೆ ಹೋಗೋದಿಲ್ಲ, ಆಗೋದಿಲ್ಲ. ಮತ್ತೆ ಸರಿಯಾದ ಬೋರ್ವೆಲ್ ವ್ಯವಸ್ಥೆ ಇರೋದಿಲ್ಲ, ನೀರಿನ ವ್ಯವಸ್ಥೆ ಇರೋದಿಲ್ಲ. ಎಷ್ಟೋ ಕಟ್ಟಡಗಳು ಬೀಳುವ ಹಂತಕ್ಕೆ ಬಂದಿದ್ದಾವೆ, ಶಿಥಿಲಾವಸ್ಥೆಗೆ ಬಂದಿದ್ದಾವೆ. ಅವುಗಳನ್ನು ಜೀರ್ಣೋದ್ಧಾರ ಮಾಡಿ, ಸುಣ್ಣ ಬಣ್ಣ ಇಲ್ಲದೆ ಇಲ್ಲದೆ ಅವು ಜೀರ್ಣೋದ್ಧಾರ ಮಾಡಿ ಉತ್ತಮವಾದಂತಹ ಒಂದು ರೀತಿಯಲ್ಲಿ ಅವಕಾಶ ಕಲ್ಪಿಸಿಕೊಡಿ. ಉತ್ತಮವಾದ ಕಟ್ಟಡಗಳು, ಅವ್ರಿಗೆ ಏನು ಶಾಲೆಗೆ ಬೇಕಾದಂತಹ ಪರಿಕರಗಳನ್ನ ಒದಗಿಸಿಕೊಡಿ. ಏನು ಸೈನ್ಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಪರಿಕರಗಳನ್ನ ಒದಗಿಸಿಕೊಡಿ. ಬಡ ಮಕ್ಕಳಿಗೆ ಮತ್ತು ಉತ್ತಮವಾದಂತಹ ಒಂದು ಶಿಕ್ಷಣ ಒದಗಿಸಿಕೊಡ್ಲಿಕ್ಕೆ ಒಂದು ಅವಕಾಶ ಆಗತ್ತೆ ಅಂತೇಳಿ ಈ ಮೂಲಕ ಹೇಳ ಬಯಸ್ತೇನೆ. ಪೇರೆಂಟ್ಸ್ ಏನಿದ್ದಾರೆ, ಸಾರ್ವಜನಿಕರು, ಅವರು ತಮ್ಮ ಮಕ್ಕಳು ಉನ್ನತ ಅಭ್ಯಾಸ ಮಾಡಬೇಕು, ಒಳ್ಳೆಯ ಎಜುಕೇಶನ್ ಬೇಕು ಅಂತೇಳಿ ಸರ್ಕಾರಿ ಶಾಲೆನ ಹೊರತುಪಡಿಸಿ ಖಾಸಗಿ ಶಾಲೆಗಳಿಗೆ ಸೇರಿಸುವಂತದ್ದಾಗ್ತದೆ. ಆ ಸರ್ಕಾರಿ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಡ್ಮಿಷನ್ ಕಡಿಮೆ ಇರೋದ್ರಿಂದ, ಮಕ್ಕಳು ಕಡಿಮೆ ಇರೋದ್ರಿಂದ ಟೀಚರ್ಸ್ ಸಹ ಉತ್ಸಾಹದಲ್ಲಿ ಪಾಠ ಮಾಡಕ್ ಆಗ್ತಾ ಇಲ್ಲ. ಈ ಸರ್ಕಾರಿ ಶಾಲೆಗಳೆಲ್ಲ ಇರ್ತಕ್ಕಂಥದ್ದು ಸರ್ಕಾರದ ಅಧೀನದಲ್ಲಿ. ಆದ್ರೆ ಖಾಸಗಿ ಶಾಲೆಗಳು ಇರ್ತಕ್ಕಂಥದ್ದು ಪ್ರಭಾವಿಗಳ, ಬಂಡವಾಳಶಾಹಿಗಳ, ರಾಜಕಾರಣಿಗಳ ಮತ್ತು ಉದ್ಯಮಗಳ ಕೈಯಲ್ಲಿದೆ. ಅವ್ರು ಏನಕ್ಕೆ ಇಲ್ಲಿ ಬಂಡವಾಳ ಹಾಕ್ತಾರೆ ಅಂತಂದ್ರೆ, ಖಾಸಗಿ ಶಾಲೆಗಳಲ್ಲಿ ಒಂದು ದುಡ್ಡು ಹಾಕಿ ದುಡ್ಡು ತೆಗೆಯುವಂಥದ್ದು. ಈ ಖಾಸಗಿ ಶಾಲೆಯವರು ಒಂದು ಟ್ರಸ್ಟ್ ಮೂಲಕ ಮಾಡ್ಕೊಂತಾರೆ. ಶಾಲಾ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹೆಸರಿಟ್ಕೊಂಡು ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡ್ಕೊಂತಾರೆ. ಆ ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟು ನಮಗೆ ದೇಣಿಗೆ ಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಂದ ಹೋಗಿ ದೇಣಿಗೆ ತಗೊಂಡ್ಬಂದು ಬರ್ತಾರೆ. ಅದಲ್ಲದೆ ಈ ಏನು ವಿದ್ಯಾರ್ಥಿಗಳಿಂದನೂ ಸಹ ಒಂದು ಶುಲ್ಕವನ್ನ, ಅತ್ಯಧಿಕವಾದಂತಹ ಶುಲ್ಕವನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಆ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅವರು ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಅದಲ್ಲದೆ ಸರ್ಕಾರದಿಂದ ಕೂಡ ದೇಣಿಗೆ ಬರುತ್ತೆ, ಅನುದಾನ. ಹೌದು, ಸರ್ಕಾರದಿಂದ ಬರ್ತದೆ. ಏಡೆಡ್ ಸ್ಕೂಲ್ ಅಂತೇಳಿ ಬರ್ತದೆ. ಖಾಸಗಿ ಶಾಲೆಗಳಿಗೆ ಸರ್ಕಾರದಿಂದ ಬರ್ತದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರ್ತದೆ. ಮತ್ತೆ ಸಾರ್ವಜನಿಕರು ಸಹ ವಾಲಂಟಿಯರ್ ಆಗಿ ಒಂದಷ್ಟು ದೇಣಿಗೆಯನ್ನು ಕೊಡ್ತಾರೆ. ಇವರು ಹೋಗಿ ಕೇಳ್ತಾರೆ, ನಮ್ಮ ಶಾಲೆಗೆ ದೇಣಿಗೆ ಕೊಡಿ ಸ್ವಾಮಿ ಅಂತೇಳಿ. ಈ ರೀತಿಯಲ್ಲಿ ಇವರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಸರ್ಕಾರಿ ಶಾಲೆಗಳು ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರವು ಇದ್ರ ಮೇಲೆ ಒಂದು ನಿಯಂತ್ರಣ ಮಾಡ್ತಾ ಇಲ್ಲ ಮತ್ತು ಅಭಿವೃದ್ಧಿಗೆ ಯಾವುದೇ ಒಂದು ಒತ್ತು ಕೊಡ್ತಾ ಇಲ್ಲ. ಈ ಮೂಲಕವಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರ್ತಾ ಇದ್ದಾವೆ. ಉತ್ತಮ ಶಾಲಾ ಶಿಕ್ಷಕರಿದ್ರೂ ಸಹ ಒಂದು ಜನರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶಿಕ್ಷಣ ಸಿಗ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಸರಿ, ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತಾರೆ. ಅದಲ್ಲದೆ ತಂದೆ ತಾಯಿಗಳಿಗೆ ಸರಿಯಾಗಿ ಅವರಿಗೆ ಆದಾಯದ ಮೂಲನೇ ಇರೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಈ ಪಟ್ಟಣಗಳಲ್ಲಿ ಓದ್ತಕ್ಕಂಥ ಏನು ಶ್ರೀಮಂತರ ಮಕ್ಕಳಿಗೂ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥ ಬಡವರ, ರೈತರ ಮಕ್ಕಳಿಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಾರತಮ್ಯಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸೊ ತಾವು ಏನು ಹೇಳಿಕೆ ಬಯಸ್ತೀರಿ ಈ ಒಂದು ವಿಚಾರದಲ್ಲಿ? ಇಲ್ಲ, ನಾನೊಬ್ಬ ವೈದ್ಯನಾಗಿ ನಾನು ಮೂಲತಃ ಗ್ರಾಮದಿಂದ ಬಂದಿರೋ, ಗ್ರಾಮೀಣ ಪ್ರದೇಶ ಬಂದು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲೇ ಓದಿರುವಂತವ್ರು. ಈಗ ಮೌಂಟ್ ಕಾರ್ಮೆಲ್, ಇನ್ಯಾವುದೋ ಸೇಂಟ್ ಜೋಸೆಫ್, ಇನ್ಯಾವುದೋ ಸ್ಕೂಲಲ್ಲಿ ಓದಿದ ಮಗುಗೂ ಮತ್ತೆ ಗ್ರಾಮೀಣ ಸ್ಕೂಲಲ್ಲಿ ಓದಿದ ತುಂಬಾ ಗಜಾಂತರ ವ್ಯತ್ಯಾಸ ಇರುತ್ತೆ. ಶಿಕ್ಷಣ ಅನ್ನೋಂಥದ್ದು ಎಲ್ರಿಗೂ ಒಂದೇ ರೀತಿ ಇರುತ್ತೆ, ತಾರತಮ್ಯ ಅಥವಾ ಸೌಲಭ್ಯ ವಂಚಿತವಾಗಿ ಆಗಿರ್ಬಾರ್ದು. ದುರಾದೃಷ್ಟ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಓದಿರುವಂತ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗಲ್ಲ. ಮತ್ತೆ ಪ್ಲಸ್ ಅಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ. ಈ ಎಲ್ಲಾ ಕಾರಣಗಳಿಂದ ಸಾಕಷ್ಟು ಈ ಸರ್ಕಾರಿ ಶಾಲೆದಂತ ಓದುವ ಮಕ್ಕಳು, ರೈತರ ಮಕ್ಕಳು
ವಂಚಿತರಾಗ್ತಾ ಇದ್ದಾರೆ. ಹ್ಮ್. ಹಾಗಾಗಿ ಈ ತಾರತಮ್ಯನ ನಿವಾರಿಸಬೇಕಾದ್ದು ಸರ್ಕಾರದ ಕರ್ತವ್ಯ. ಹ್ಮ್. RT ಅಂತ ಮಾಡಿದ ರೈಟ್ ಟು ಎಜುಕೇಶನ್, Right to 25% ಆಫ್ ದಿ ಸೀಟ್ಸ್ ಹ್ಮ್. ಓನ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಮಕ್ಕಳಿಗೆ ಕೊಡಬೇಕಂತಿದೆ. ಹ್ಮ್. ಹ್ಮ್. 18,000 ರೂಪಾಯಿ ಒಂದು ಮಗುವಿಗೆ ಪ್ರತಿ ವರ್ಷ ಕೊಡ್ತಾರೆ, 18,000. ಹ್ಮ್. ಆದ್ರೆ ನನಗೆ ಗೊತ್ತಿರುವ ಹಾಗೆ ಒಬ್ಬ DDPI BOಗಳು ಹೇಗೆ ಆಗ್ತಾರಂದ್ರೆ, ಆ ಮಕ್ಕಳಿಗೆ ಸ್ಕೂಲಲ್ಲಿ ಮಗುನೇ ಇಲ್ಲದೆ ಇದ್ರು ಸ್ಕೂಲ್ಗೆ ಮಕ್ಕಳ ಹೆಸರು ಮತ್ತೆ ರಿಜಿಸ್ಟರ್ ಅಲ್ಲಿ ಇರುತ್ತೆ, ಅಡ್ಮಿಷನ್ಸ್ ಇರುತ್ತೆ, ಬಟ್ ಮಗುನೇ ಇರಲ್ಲ. ಓಕೆ. ಈ ತರದ ವಿಚಾರಗಳನ್ನ ಒಬ್ಬ DDPI BO ಆಗ್ಬೇಕಾದ್ರೆ 25 ಲಕ್ಷ 30 ಲಕ್ಷ ಕೊಡ್ಬೇಕಂತೆ. ಹಾಗಾಗಿ ಸರ್ಕಾರಿ ಶಾಲೆ ಹಾಳಾಗೋದಕ್ಕೆ ಕಾರಣ ಕಮಿಷನರ್ಸು, ಅದ್ರ ಕೆಳಗಡೆ ಇರುವಂತ DDPI BO CRC ಇವರೆಲ್ಲರೂ ಕಲೆಕ್ಷನ್ ಮಾಡ್ತಾ ಇರೋಂಥದ್ದು, ಸುಲಿಗೆ ಮಾಡ್ತಾ ಇರೋದು. ಹಾಗಾಗಿ ಶಿಕ್ಷಣ ಇಲಾಖೆ ಹೆಗ್ಗಣಗಳಿಂದಲೇ ಈ ಶಿಕ್ಷಣ ಹಾಳಾಗಿರುವಂತದ್ದು. ಹಾಗಾಗಿ ಮತ್ತೆ ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತೆ ಕನ್ನಡ ಮಾಧ್ಯಮಕ್ಕೆ ಮಕ್ಕಳನ್ನ ಸೇರ್ಸೋದಕ್ಕೆ ಹಿಂಜರಿತಾ ಇದ್ದಾರೆ. ಇಂಗ್ಲಿಷ್ ಮಾಧ್ಯಮ ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತಾ ಇದ್ದಾರೆ. ಬಟ್ ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಿಲ್ಲ. ನಮ್ಮ ಶಿಕ್ಷಣ ಸಚಿವರು, ಮಾಜಿ ಶಿಕ್ಷಣ ಸಚಿವರು ಎಸ್ ಸುರೇಶ್ ಕುಮಾರ್ ಅಂತ ರಾಜಾಜಿನಗರ MLA ಅವ್ರು ಇದ್ದಾಗ ಅದು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಯಾರು ಬಂದ್ರು ಯಾವುದೇ ಬದಲಾವಣೆ ಆಗಿಲ್ಲ. ದುರಾದೃಷ್ಟ. ಜನ ಪ್ರಶ್ನೆ ಮಾಡ್ಬೇಕು. ಜನ ಮತ್ತು ಶಿಕ್ಷಕರು ಮತ್ತೆ ಇದು ಶಿಕ್ಷಕರನ್ನು ಪ್ರಶ್ನೆ ಮಾಡುವಂತದ್ದಾಗ್ಬೇಕು. ಬಟ್ ಶಿಕ್ಷಕರೇನಂದ್ರೆ ಅವರು ಅದರ ಪಾಲ್ದಾರ ಆಗಿರೋದ್ರಿಂದ ಒಳ್ಳೆ ಶಿಕ್ಷಕರು ಇದ್ದಾರೆ, ಕೆಲವು ಶಿಕ್ಷಕರು ಸುಮ್ಮನೆ ಹಾಜರಾತಿಗೆ ಮಾತ್ರ ಶಿಕ್ಷಕರು ಇದ್ದಾರೆ. DDPI BOಗೆ ಚೆನ್ನಾಗಿರೋರು ಶಿಕ್ಷಕರು ಸ್ಕೂಲ್ಗೆ ಬರೋದಿಲ್ಲ, ಅದು ಆ ರೀತಿ ಇದೆ. ಹಾಗಾಗಿ ನನಗೆ ಗೊತ್ತಿರುವಂತ ಒಬ್ರು DDPI ಹೇಳಿರುವಂತದ್ದು, ನಾವು ಇಲಾಖೆಗೆ ದುಡ್ಡು ಕೊಟ್ಟು ಬಂದಿದೀವಿ, ಅದಕ್ಕಾಗಿ ಏನು ಮಾಡಕ್ಕಾಗಲ್ಲ, ಇದು ಮೇಲೆಯಿಂದ ಬಂದಿರುವಂತದ್ದು ಅಂತ ಉಡಾಫೆ ಆಗಿ ಮಾತನ್ನ ಹೇಳ್ತಾ ಇರ್ತಾರೆ. ಇದು ದುರಾದೃಷ್ಟ. ಅದೇ B.Ed, D.Ed, M.Ed, MSc B.Ed ಮಾಡಿದವ್ರಿಗೆ 10,000 12,000 ಸಂಬಳ ಕೊಡ್ತಾರೆ, 15,000 ಸಂಬಳ ಕೊಡ್ತಾ ಇದ್ದಾರೆ. ದುರಾದೃಷ್ಟ. SLC PUC ಓದಿರೋರ್ನ ನೇಮಕ ಮಾಡ್ಕೋತಾರೆ. ಪ್ರೈವೇಟ್ ಸ್ಕೂಲ್ ಅಲ್ಲಿ ಎಲ್ಲ SLCನೇ PUCನೋ ಯಾವ್ದೋ ಒಂದು ಡಿಗ್ರಿ ಮಾಡಿರೋರ್ನ ತಗೋತಾರೆ. ಅವ್ರಿಗೆ 10,000 12,000 ಸಂಬಳ ಕೊಡ್ತಾರೆ. ಇದು ದುರಾದೃಷ್ಟ. ಹೀಗಾಗಿ ಸುಲಿಗೆ ಮಾಡ್ತಾರಂತದ್ದು. ಖಾಸಗಿ ಶಾಲೆ ಅಂದ್ರೆ ಏನೋ ಅವ್ರೇನ್ ಸರ್ವಿಸ್ ಮಾಡಕ್ ಬಂದಿರೋಂಥದ್ದಲ್ಲ. ನಾಟ್ ಫಾರ್ ಪ್ರಾಫಿಟ್ ಅನ್ನೋಂಥ ಚಾರಿಟೇಬಲ್ ಆರ್ಗನೈಸೇಷನ್ ಮಾಡಿರ್ತಾರೆ ರಿಜಿಸ್ಟ್ರೇಷನ್. ಬಟ್ ಅದು ನಾಟ್ ಫಾರ್ ಪ್ರಾಫಿಟ್ ಅಲ್ಲ, ಫಾರ್ ಪ್ರಾಫಿಟ್ ಗೇನ್ಗೋಸ್ಕರ ಮಾಡೋಂಥದ್ದು. ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಸರ್ಕಾರ ಪ್ರೈಸ್ ಲಿಸ್ಟ್, ಶುಲ್ಕ ಪ್ರಾಧಿಕಾರ ಅಂತ ಒಂದ್ ಮಾಡಿದ್ದಾರೆ. ಕೋರ್ಟಿಗೆ ಹೋಗಿ ಅದನ್ನ ಪ್ರೈವೇಟ್ ಸ್ಕೂಲ್ಸ್ ದವರು ಸ್ಟೇ ತಂದು ಶುಲ್ಕ ಪ್ರಾಧಿಕಾರನ ಸ್ಟೇ ಮಾಡಿದ್ರೆ, ಸ್ಟೇ ವೇಕೆಂಟ್ ಯಾರು ಮಾಡಿಸ್ತಾ ಇಲ್ಲ. ಅದಕ್ಕೆ ಏನಾದ್ರು ಹೋರಾಟ ಮಾಡಿ ಶುಲ್ಕ ಪ್ರಾಧಿಕಾರದಲ್ಲಿ ಶುಲ್ಕನ ಫಿಕ್ಸ್ ಮಾಡ್ಬೇಕು. ಫಿಕ್ಸ್ ಆಗಿ ಹಂಗೆ ಮೆಡಿಕಲ್ ಅಲ್ಲಿ ಇದಾವೆ ಒಂದಿಷ್ಟು ಪ್ರೈಸ್ ಲಿಸ್ಟ್ ಹೇಗಿದೆಯೋ, ಸರ್ಕಾರದಲ್ಲಿ ಇಷ್ಟೇ ತಗೋಬೇಕಂತ ಒಂದು ಇದು ಮಾಡ್ಬೇಕು, ರೂಲ್ಸ್ ತರಬೇಕು. ಇಲ್ದೇ ಇದ್ರೆ ಅವ್ಯಾತವಾಗಿ ಇವತ್ತು ಒಂದು ವರ್ಷಕ್ಕೆ 1 ಲಕ್ಷ ಇದೆ, ಇನ್ನು ಹೋಗ್ತಾ ಹೋಗ್ತಾ 2 ಲಕ್ಷ 3 ಲಕ್ಷ ಆಗುತ್ತೆ. ಅವನು ಜೀವಮಾನದ ದುಡಿಮೆಯ 50% ಭಾಗ ಬರೀ ಮಕ್ಕಳ ಶಿಕ್ಷಣಕ್ಕಾಗಿ ದುಡಿಬೇಕಾದ ಅನಿವಾರ್ಯತೆ ಆಗ್ಬಿಡುತ್ತೆ. ನಾವು ಟ್ಯಾಕ್ಸ್ ಕಟ್ಟೋದು ಯಾಕೆ? ಪ್ರೈವೇಟ್ ಸ್ಕೂಲ್ಸ್ಗೆ ನಾವು ಸೇರಿಸಬೇಕಾಗಿದ್ರೆ ನಾವು ಸರ್ಕಾರಕ್ಕೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಗೌರ್ಮೆಂಟ್ ಸ್ಕೂಲ್ ನಮ್ ಸೌಕರ್ಯ ಬೇಕಲ್ಲ. ಡೈರೆಕ್ಟ್ ಟ್ಯಾಕ್ಸ್ ಫಾರ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದೀವಿ ಅಂದಾಗ ಸರ್ಕಾರದಿಂದ ಯಾವ ಸೌಲಭ್ಯ ಸಿಗುತ್ತೆ? ರೋಡ್ ಬಂದ್ರೆ ಟೋಲು, ಶಾಲೆ ಕಳ್ಸಿದ್ರೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೇಕು. ಈಗ ನಿಮ್ಗೆ ಗೊತ್ತಿದೆಯಲ್ಲ. ಮತ್ತೆ ಈಗ ಎಲ್ಲಿ ಹೋದ್ರು ದುಡ್ಡು. ನಮ್ಮನ್ನ GST SGST 18% 28% ಅಂತ ಬರೀ ನಾವು ಹುಟ್ಟಿದ್ದೇನೆ ಟ್ಯಾಕ್ಸ್ ಕಟ್ಟೋದಕ್ಕೆ, ನಮ್ ದುಡಿಮೆ ಭಾಗನ ಇವ್ರಿಗೆ ಕೊಡೋದಕ್ಕೇನೆ ಆಗ್ಬಿಟ್ಟಿದೆ ಅಂತ. ನಾವು ಕಟ್ಟಿರೋ ಟ್ಯಾಕ್ಸ್ ಅನ್ನ 1 ರೂಪಾಯಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇದು ದುರಾದೃಷ್ಟ. ಓಕೆ. ನೋಡಿ, ಸರ್ಕಾರ, ರಾಜ್ಯ ಸರ್ಕಾರ ಯಾರ ಕೈಯಲ್ಲಿದೆ? ರಾಜಕಾರಣಿಗಳ. ಆ ರಾಜಕಾರಣಿಗಳ ಕೈಯಲ್ಲಿ ಇದ್ದಾಗ ಸರ್ಕಾರ, ಖಾಸಗಿ ಶಾಲೆಗಳು ಸಹ ಹೆಚ್ಚಿನ ಶಾಲೆಗಳು, ಶಾಲಾ ಕಾಲೇಜುಗಳು, ಪ್ರೈಮರಿ ಸ್ಕೂಲ್ ಇಂದ ಹಿಡಿದು ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜುಗಳು, ಲಾ ಕಾಲೇಜುಗಳು, ಮತ್ತೆ ಈಗ ಏನಾಗಿದೆ, ಹೆಚ್ಚಿನ ಯೂನಿವರ್ಸಿಟಿಗಳಾಗ್ತಾ ಇದ್ದಾವೆ. ಮೊದಲು ಒಂದು 20-30 ವರ್ಷದ ಹಿಂದೆ ಇದ್ದಿದ್ದು ಒಂದೇ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, 2-3 ಮಾತ್ರ ಇದ್ವು. ಈಗ ಬೀದಿಗೊಂದು ಗಲ್ಲಿಗೊಂದು ರೀತಿಯಲ್ಲಿ ಯೂನಿವರ್ಸಿಟಿಗಳಾಗಿದ್ದಾವೆ. ಆ ಯೂನಿವರ್ಸಿಟಿಗಳಾಗಿರ್ತಕ್ಕಂಥದ್ದೆಲ್ಲನೂ ರಾಜಕಾರಣಿಗಳ ಮತ್ತು ಉದ್ಯಮಿದಾರರ ಮತ್ತು ಪ್ರಭಾವಿ ದುಡ್ಡಿರ್ತಕ್ಕಂಥವ್ರ ಕೈಗಳಲ್ಲಿ ಈ ಒಂದು ಯೂನಿವರ್ಸಿಟಿಗಳಿದ್ದಾವೆ. ಇದರಿಂದ ಏನಾಗ್ತದೆ ಅಂತಂದ್ರೆ, ಸಾಮಾನ್ಯ ಪ್ರಜೆಗೆ ಅವನು ಪ್ರತಿಭಾವಂತನಾಗಿರ್ತಾನೆ ಅಂತವರಿಗೆ ಸೀಟ್ ಸಿಗೋದಿಲ್ಲ. ಯಾಕಂದ್ರೆ ದುಪ್ಪಟ್ಟು ಫೀಸ್ ಅನ್ನ ಅವರು ಶುಲ್ಕವನ್ನ ಚಾರ್ಜ್ ಮಾಡ್ತಾರೆ. ಈ ರೀತಿಯಲ್ಲಿ ಪ್ರೈಮರಿ ಸ್ಕೂಲ್ ಇಂದ ಹಿಡಿದು ಡಿಗ್ರಿ, ಲಾ ಕಾಲೇಜ್ವರೆಗೂ ಮಾಡ್ಬೇಕಾದ್ರೆ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಬಹಳ ಜವಾಬ್ದಾರಿ ಇರ್ತದೆ. ಮಕ್ಕಳನ್ನ ಓದಿಸ್ಬೇಕು ಅಂತ ಆಸೆ ಇರ್ತದೆ. ಆ ಮಕ್ಕಳ ಎಜುಕೇಶನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ, ಪಾಪ ತಂದೆ ತಾಯಿ ಅಂದ್ರು, ಪೇರೆಂಟ್ಸ್, ಪೋಷಕರು ಸಾಲವನ್ನ ಮಾಡ್ತಾರೆ. ಸಾಲವನ್ನ ಮಾಡಿ ಖಾಸಗಿ ಶಾಲೆಗಳಿಗೆ, ಸಂಸ್ಥೆಗಳಿಗೆ ಕಟ್ಟುತ್ತಾರೆ. ಅಷ್ಟೂ ಅಲ್ಲದೆ ಅದು ಸಾಲ ತೀರಿಸಲಿಕ್ಕೂ ಆಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರ್ತದ್ದು ಕಾಣಬರ್ತದೆ. ಇದರಿಂದ ಏನಾಗ್ತದೆ, ಸಾಮಾನ್ಯ ಜನರಿಗೆ, ಸಾಮಾನ್ಯ ಮಕ್ಕಳಿಗೆ, ಸರ್ಕಾರಿ ಶಾಲೆ, ಬಡ ಮಕ್ಕಳಿಗೆ
ಅಸ್ಪೃಶ್ಯ ಮಕ್ಕಳಿಗೆ ಹ್ಮ್. ಶಾಲಾ ಏನು ಪ್ರೈವೇಟ್ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ದುಡ್ಡಿರುವುದಿಲ್ಲ. ಹ್ಮ್. ಸೊ ಆ ನಿಟ್ಟಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಹ್ಮ್. ಸಾಮಾನ್ಯ ಪ್ರಜೆಗಳಿಗೆ ಮತ್ತು ಬಡವರಿಗೆ ಮತ್ತು ಶೋಷಿತ ಸಮುದಾಯದವರಿಗೆ. ಹ್ಮ್, 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 ಈ ಕಡೆ ಪ್ರೈವೇಟ್ ಶಾಲೆಗೆ ಸರ್ಕಾರಿ ಶಾಲೆಗೆ ಹೋಗೋಣ ಅಂತಂದ್ರೆ ಅಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆಗಳಿರಲ್ಲ, ವ್ಯವಸ್ಥೆಗಳಿರಲ್ಲ. ಮೂಲಭೂತ ಸೌಲಭ್ಯಗಳಿರೋದಿಲ್ಲ, ಹ್ಮ್. ಶಾಲಾ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರುದಿಲ್ಲ. ಯಾಕೆಂತಂದ್ರೆ ಅಲ್ಲಿ BU ಮೇಲ್ ಅಧಿಕಾರಿಗಳು ಮೀಟಿಂಗ್ ಅಂತ ಅವಾಗ ಕರೀತಾ ಇರ್ತಾರೆ. ಯಾರಿಗೆ? HM ಹ್ಮ್. ಕೆಲವೊಂದು ಮೇನ್ ಇರ್ತಕ್ಕ HM ಇಲ್ಲ ಅಂತಂದ್ರೆ ಅವರ ಅಡ್ಮಿನಿಸ್ಟ್ರೇಟಿವ್ ಇನ್ಚಾರ್ಜ್ ಯಾರು ಇರ್ತಾನೆ HM ಅವ್ರನ್ನ ಕರೀತಾ ಇರ್ತಾರೆ. ಇವ್ರು ಮೀಟಿಂಗ್ ಅಟೆಂಡ್ ಆಗ್ತಾ ಹೋದ್ರೆ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡುವಂತವ್ರು ಯಾರು? ಹ್ಮ್, 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 ಈ ರೀತಿನಲ್ಲಿ ಮಕ್ಕಳಿಗೆ ಪಾಠವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕಾಗದೆ ಕೊನೆ ಗಳಿಗೆನಲ್ಲಿ ಎಕ್ಸಾಮ್ ಬರ್ತದೆ ಅನ್ನೋ ಟೈಮಲ್ಲಿ ಮಕ್ಕಳ ಮೇಲೆ ಒತ್ತಡ ಇರ್ತದೆ. ಹ್ಮ್. ಒತ್ತಡ ಹೇರೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಮಾನಸಿಕವಾಗಿ ಒಂದು ಜರ್ಜರಿತರಾಗ್ತಾರೆ, ಹಾ, ಹಾ, ಹಾ. ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ Concentrate ಬರೋದಿಲ್ಲ. ಉತ್ತಮವಾದ ಜ್ಞಾನ ಇರ್ತಕ್ಕಂತ ಒಂದು ಪ್ರತಿಭಾ ವಿದ್ಯಾರ್ಥಿಗಳು ಸಹ ಇವರು ಒತ್ತಡಕ್ಕೆ ಮಣಿದು ಅವರ ಹೊಡಿತಾರೆ ಅನ್ನೋ ಭಯಕ್ಕೋ ಅಥವಾ ಬೈತಾರೆ ಅನ್ನೋ ಭಯಕ್ಕೋ ಓದಕ್ಕಾಗದೆ ಒತ್ತಡಕ್ಕೆ ಒಳಗಾಗಿ ಕೊನೆ ಗಳಿಗೆನಲ್ಲಿ ಸರಿಯಾದಂತ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗೋದಿಲ್ಲ. ಯಾವಾಗ ಉತ್ತೀರ್ಣ ಆಗೋದಿಲ್ವೋ ಆವಾಗ ಅವರ ಆಸೆಗಳಿಗೆಲ್ಲ ಕೊನೆ ಆಯ್ತು ನನಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಹಲವಾರು ನಿದರ್ಶನಗಳಿದಾವೆ. ಇತ್ತೀಚೆಗೆ PUC ರಿಸಲ್ಟ್ ಬಂದಾಗ ನಾನು ಆ ಹುಡುಗ ಅಥವಾ ಹುಡುಗಿ ಆಗಿರ್ಲಿ ಪಾಸ್ ಆಗ್ತೀನಿ ಅಂತೇಳಿ ಭರವಸೆ ಇರ್ತದೆ, ಫೇಲ್ ಆಗಿರ್ತಾರೆ. ಅಂತವ್ರು ಪಾಪ ಅಂತವ್ರನ್ನ ಸಮಜಾಯಿಸಿ ಮಾಡ್ಬೇಕು. ಪೇರೆಂಟ್ಸ್, ಸಮಾಜದಲ್ಲಿ ಸ್ಥೈರ್ಯ ತುಂಬಬೇಕು. ಅದು ಬಿಟ್ಬಿಟ್ಟು ನೀನು ಫೇಲ್ ಆಗಿದ್ಯಾ, ನೀನು ಆಗಲ್ಲ, ನಿನ್ ಕೈಲಿ ಏನಾಗೋದಿಲ್ಲ ಅಂತೇಳಿ ನೆಗೆಟಿವ್ ಮಾಡಿದಾಗ ಏನಾಗ್ತದೆ, ಮೊದ್ಲೇ ಅವನು ಮಾನಸಿಕವಾಗಿ ತಂದೆ ತಾಯಿಗಳಿಗೆ ಸಾಕಷ್ಟು ಸಾಲ ಸೋಲ ಮಾಡಿ ಕೂಲಿ ಮಾಡ್ಕೊಂಡು ಹಣವನ್ನ ಕ್ರೋಢೀಕರಿಸಿ ಮಕ್ಕಳನ್ನ ಓದಿಸಿರ್ತಾರೆ, ಜಾಸ್ತಿ ಹಣವನ್ನ ಕಟ್ಟಿ. ಆ ಮಕ್ಕಳು ಓದೋದಕ್ಕೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಅವ್ರಿಗೆ ಬೇಸರ ಆಗುತ್ತೆ. ಸರ್, ಈಗ ಕೊನೆಯದಾಗಿ ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಈ ಸರ್ಕಾರಿ ಶಾಲಾ ಅಭಿವೃದ್ಧಿ ಬಗ್ಗೆ ಏನ್ ಹೇಳಿಕೆ ಬಯಸ್ತೀರಿ? ನೋಡಿ, ಶಿಕ್ಷಣ ಮಂತ್ರಿಗಳು, ಅದು ಪ್ರೌಢ ಶಿಕ್ಷಣ ಮಂತ್ರಿ ಇರಬಹುದು, ಉನ್ನತ ಶಿಕ್ಷಣ ಮಂತ್ರಿ ಇರಬಹುದು, ದಯವಿಟ್ಟು ನೀವು ಕೂಡಲೇ ಈ ವಿಡಿಯೋ ಮೂಲಕ, ನ್ಯಾಯ ಮಾಧ್ಯಮದ ವಿಡಿಯೋ ಮೂಲಕ ನಾವು ಹೇಳಬಯಸುವುದೇನೆಂದ್ರೆ, ತಿಳಿಯಬಯಸುವುದೇನೆಂದ್ರೆ, ನಿಮ್ಗೆ ಆಗ್ರಹ ಮಾಡುವುದಂತಂದ್ರೆ, ಬಡವರ ದುಡ್ಡನ್ನ ನೀವು ಟ್ಯಾಕ್ಸ್ ಮೂಲಕವಾಗಿ ಖಾಸಗಿ ಶಾಲೆಗಳಿಗೆ ಕೊಡುವುದನ್ನ ನಿಲ್ಲಿಸಿ. ಎರಡನೇದು, ಮಠಮಾನ್ಯಗಳಿಗೆ ಕೊಡುವಂತದನ್ನ ನಿಲ್ಲಿಸಿ. ಅದೇ ದುಡ್ಡನ್ನ ತಗೊಂಡು ಏನು ಸರ್ಕಾರಿ ಶಾಲೆಗಳಿದಾವೆ, ಸರ್ಕಾರಿ ಕಾಲೇಜುಗಳಿದ್ದಾವೆ, ಅದಕ್ಕೆ ಬೇಕಾದಂತ ಅಭಿವೃದ್ಧಿಯನ್ನ ಮಾಡಿ, ಉತ್ತಮವಾದಂತಹ ಸವಲತ್ತುಗಳನ್ನ ಕೊಡಿ. ಅಲ್ಲಿ ಏನು ಬರುವಂತ ಮಕ್ಕಳಿಗೆ ಏನೇನು ಸ್ಕಾಲರ್ಶಿಪ್ ಬೇಕು ಅದೆಲ್ಲ ಕೊಡಿ. ಇತ್ತೀಚಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ಮತ್ತು ಏನು SC ಜನಗಳಿಗೆ ಇರ್ತಕ್ಕಂತ ಒಂದು ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸ್ತಾ ಇದೀರಿ ಅಂತೇಳಿ ಗೊತ್ತಾಗಿದೆ. ಆ ಪತ್ರಿಕೆಗಳು ಬಂದಿದೆ. ಆ ರೀತಿ ಮಾಡೋದನ್ನ ನೀವು ನಿಲ್ಲಿಸಿ ಕೂಡಲೇ ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಆರ್ಥಿಕವಾಗಿ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಅಂತೇಳಿ ಈ ಮೂಲಕ ಹೇಳ ಬಯಸ್ತೇನೆ. ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗದೆ ನಮ್ಮ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಬರೀ ಬಂಡವಾಳಶಾಹಿಗಳ ಮತ್ತು ಉದ್ಯಮಿಗಾರರ ಪಾಲಾಗತ್ತೆ ಖಾಸಗಿ ಸಂಸ್ಥೆಗಳು. ಆ ರೀತಿಯಲ್ಲಿ ಬಡ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗುವುದಿಲ್ಲ, ಉತ್ತಮವಾದಂತಹ ಶಿಕ್ಷಣ ಸಿಗುವುದಿಲ್ಲ ಅಂತ ಹೇಳಿ ಈ ಮೂಲಕ ಹೇಳ ಬಯಸ್ತೇನೆ. ನಮಸ್ಕಾರ.